ವೀಕ್ಷಕರೇ, ತಮಗೆಲ್ಲ ನಾಡು ಸುತ್ತು ನೋಡು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ, ನಮಸ್ಕಾರ. ವೀಕ್ಷಕರೇ, ನಾವಿಂದು ಬಳ್ಳಾರಿಯ ಡಾಕ್ಟರ್ ರಾಜ್ಕುಮಾರ್ ರಸ್ತೆಯಲ್ಲಿರುವ ಸಾಂಸ್ಕೃತಿಕ ಸಮುಚ್ಚಯ ಪ್ರಾಂಗಣದಲ್ಲಿ ನಿರ್ಮಾಣಗೊಂಡಿರತಕ್ಕಂಥ ರಾಬರ್ಟ್ ಬ್ರೂಸ್ ಫೂಟ್ ಸಂಗನಕಲ್ಲು ಪ್ರಾಕ್ತನ ವಸ್ತು ಸಂಗ್ರಹಾಲಯಕ್ಕೆ ಇವತ್ತು ನಾವು ವೀಕ್ಷಣೆ ಮಾಡೋಣ. ಈ ವಸ್ತು ಸಂಗ್ರಹಾಲಯವು ಜಿಲ್ಲಾಡಳಿತದ ನೆರವಿನಿಂದ ಜೊತೆಗೆ ಪ್ರಾಚ್ಯ ವಸ್ತು ಪುರಾತತ್ವ ಹಿರಿಯ ಸಂಶೋಧಕರಾಗಿರ್ತಕ್ಕಂಥ ಪ್ರೊಫೆಸರ್ ರವಿ ಕೋರಿಶೆಟ್ಟರ್ ಮತ್ತವರ ಒಡನಾಡಿಗಳ ಶ್ರಮದ ಫಲದಿಂದ ಆರಂಭಗೊಂಡಿರತಕ್ಕಂಥ ಈ ಮ್ಯೂಸಿಯಂ ಅನ್ನ ನಾವು ಇವತ್ತು ಭೇಟಿ ಕೊಡೋಣ. ಈ ವಸ್ತು ಸಂಗ್ರಹಾಲಯದಲ್ಲಿ ಮಾನವನ ಉಗಮ, ವಿಕಾಸ ಎಲ್ಲಿ ಆಯಿತು, ಯಾವಾಗ ಆಯಿತು ಎಂಬುದರ ಬಗ್ಗೆ ಸಂಪೂರ್ಣ ವಿವರಗಳನ್ನು ನಾವು ಈ ಮ್ಯೂಸಿಯಂನಲ್ಲಿ ಪಡಿಬಹುದು. ಅಖಂಡ ಬಳ್ಳಾರಿ ಜಿಲ್ಲೆಯೊಳಗೆ ಮೊದಲು ಹಂಪಿ ಮಾತ್ರ ಬಹಳ ಫೇಮಸ್ ಆಗಿತ್ತು. ಅದು 500 ವರ್ಷದ ಹಿಂದೆ ವಿಜಯನಗರ ಸಾಮ್ರಾಜ್ಯ ಬಹಳ ವಿಜೃಂಭಣೆಯಿಂದ ಇತ್ತು ಅಂತಂದಕ್ಕೆ ಅದೆಲ್ಲ ಇತಿಹಾಸ ಹೇಳ್ತದೆ. ಆದರೆ ಬಳ್ಳಾರಿ ಜಿಲ್ಲೆ ಒಳಗೆ ಪ್ರಾಗ ಐತಿಹಾಸಿಕ ಪ್ರದೇಶವು ಸಾಕಷ್ಟು ಇದಾವೆ. ಅದರಲ್ಲಿ ಸಂಗನಕಲ್, ಬಳ್ಳಾರಿಯಿಂದ 10 ಕಿಲೋಮೀಟರ್ ದೂರದಲ್ಲಿ ಸಂಗನಕಲ್ ಅಂತ ಊರಿದೆ. ಅದು 5,000 ವರ್ಷದಿಂದ ದಕ್ಷಿಣ ಭಾರತದಲ್ಲಿ ಅತ್ಯಂತ ದೊಡ್ಡ ಜನವಸತಿ ಪ್ರದೇಶ ಅದಾಗಿತ್ತು. ಅಲ್ಲಿ ಅವರು ಆವತ್ತಿನ ಕಾಲದ ಜನರು ಕೈಗೊಡ್ಲಿ ಅಂತ ಅನ್ನೋದು ಹ್ಯಾಂಡ್ ಆಕ್ಸ್ ಅಂತ ಹೇಳ್ತೀವಿ, ಅದು ಕಲ್ಲಿನಿಂದ ಕೈಗೊಡ್ಲಿ ಮಾಡ್ತಾ ಇದ್ರು. ಬಹಳ ದೊಡ್ಡ ಪ್ರಮಾಣದಲ್ಲಿ ಮಾಡಿ ಅದೊಂದು ಫ್ಯಾಕ್ಟ್ರಿನೇ ಆಗಿತ್ತು ಅಲ್ಲಿ. ಪ್ಲಸ್ ಅವರು ಅಲ್ಲಿ ಕೃಷಿಯನ್ನು ಸ್ಟಾರ್ಟ್ ಮಾಡಿದ ಮೊದಲಿಗರು. ಅದಕ್ಕೆ ಸಂಗನಕಲ್ಲಿಗೆ ತನ್ನದೇ ಆದಂಥ ಒಂದು ಇತಿಹಾಸ ಇದೆ. ಆ ಸಂಗನಕಲ್ಲಿನ ಮಾಹಿತಿಯನ್ನು ಜನರಿಗೆ ತಿಳಿಸ್ಕೊಡ್ಬೇಕು ಅಂತಂದು ಹೇಳಿ ಇಲ್ಲಿ ಬಳ್ಳಾರಿಯ ಸಾಂಸ್ಕೃತಿಕ ಸಮುಚ್ಚಯದಲ್ಲಿ ಒಂದು ವಸ್ತು ಸಂಗ್ರಹಾಲಯ ಮಾಡಿದ್ದೀವಿ. ಆ ವಸ್ತು ಸಂಗ್ರಹಾಲಯದಲ್ಲಿ ಈ ಸಂಗನಕಲ್ಲಿನ ಮಾಹಿತಿ ಜೊತೆಗೆ ಇಡೀ ಜಗತ್ತಿನಲ್ಲಿ ಪ್ರಾಗ ಐತಿಹಾಸಿಕದ ಬಗ್ಗೆ, ಅಂದ್ರೆ ಹಳೆ ಶಿಲಾಯುಗ, ಮಧ್ಯ ಶಿಲಾಯುಗ ಮತ್ತು ನವಶಿಲಾಯುಗದ ಬಗ್ಗೆನೂ ಸಾಕಷ್ಟು ಮಾಹಿತಿಯನ್ನು ಇಲ್ಲಿ ಕೊಡ್ತೀವಿ. ಎಲ್ಲರೂ ಬಂದು ನೋಡಬೇಕು. ಮತ್ತು ಇಲ್ಲಿ ವಿಶೇಷವಂತಂದ್ರೆ ಇಂಥ ಬಳ್ಳಾರಿ ಒಳಗಿದ್ದಂಥ ಮ್ಯೂಸಿಯಂ ಇಡೀ ದೇಶದಲ್ಲಿ, ಅಂದ್ರೆ ಪ್ರಾಗ ಐತಿಹಾಸಿಕಕ್ಕೆ ಮೀಸಲಿಟ್ಟ ಮ್ಯೂಸಿಯಂ ಇದು ಇಡೀ ದೇಶದಲ್ಲಿ ಇದು ಒಂದೇ. ಅಖಂಡ ಬಳ್ಳಾರಿ ಜಿಲ್ಲೆಯಲ್ಲಿ ಹಂಪಿ ಹೇಗೆ ಜಾಗತಿಕ ಮನ್ನಣೆ ಪಡೆದ ಒಂದು ಪ್ರಸಿದ್ಧ ಸ್ಥಳವಾಗಿದೆಯೋ ಹಾಗೆಯೇ ಮತ್ತೊಂದು ಜಾಗತಿಕ ಮನ್ನಣೆ ಪಡೆದ ಸ್ಥಳ ಅಂತಂದ್ರೆ ಅದು ಬಳ್ಳಾರಿಯಿಂದ 8 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಸಂಗನಕಲ್ಲು ಗ್ರಾಮಕ್ಕೆ ಹೊಂದಿಕೊಂಡಿರುವ ನವಶಿಲಾಯುಗದ ಪ್ರಾಗೈತಿಹಾಸಿಕ ನೆಲೆ. ಇಲ್ಲಿ 5 ಗುಡ್ಡಗಳಿವೆ. ಸಣ್ಣ ರಾಚಮ್ಮನ ಗುಡ್ಡ, ಸದಾಶಿವ ಗುಡ್ಡ, ಚೌಡಮ್ಮನ ಗುಡ್ಡ, ಸುದ್ದಲಮಟ್ಟಿ ಗುಡ್ಡ ಮತ್ತು ಮುಖ್ಯವಾಗಿ ಹಿರೇಗುಡ್ಡ. ಇವೆಲ್ಲವೂ ಕೂಡ ಅಂದಿನ ಆದಿಮಾನವನ ಒಂದು ವಸತಿ ಕೇಂದ್ರವಾಗಿತ್ತು. ಅಲ್ಲಿ ಇರ್ತಕ್ಕಂತಹ ಅನೇಕ ಉಪಕರಣಗಳನ್ನು ಮತ್ತು ಪಳೆಯುಳಿಕೆಗಳನ್ನು ಮತ್ತು ಆದಿಮಾನವರು ಬಿಡಿಸಿರ್ತಕ್ಕಂಥ ಚಿತ್ರಗಳನ್ನು ಮತ್ತು ಅಲ್ಲಿ ಏನು ಕೊಡಲೆಗಳು ಮತ್ತು ಮಸೆಯುವ, ರುಬ್ಬುವ ಕಲ್ಲುಗಳು, ಅವರು ಸತ್ತ ನಂತರ ಹುಡ್ತಕ್ಕಂಥ ಸಮಾಧಿಯ ಕುರುಹುಗಳು, ಹೀಗೆ ಅನೇಕ ಅವರ ವಾಸಸ್ಥಳದ ನೆಲೆಯಿಂದ ಏನು ಉತ್ಖನನದಲ್ಲಿ ಶೋಧನೆ ಮಾಡಿ ಅವುಗಳನ್ನೆಲ್ಲ ಕೂಡ ಈ ಮ್ಯೂಸಿಯಂನಲ್ಲಿ ಒಂದು ಸುವ್ಯವಸ್ಥಿತವಾಗಿ ಜೋಡಿಸಿಡಲಾಗಿದೆ. ಅದರಲ್ಲಿ ಜಗತ್ತಿನಲ್ಲಿ ವಿವಿಧ ಭಾಗಗಳಲ್ಲಿ ಸಿಕ್ಕ, ವಿವಿಧ ಕಾಲಘಟ್ಟಗಳಲ್ಲಿ ಸಿಕ್ಕ ತಲೆಬೂಡೆಗಳಿದಾವೆ. ಮಾನವನ ತಲೆಬೂಡುಗಳು ಇಲ್ಲಿದ್ದಾವೆ. ಒಂದು ಸೂರ್ಯನಡಿ ಒಂದು 15 ತಲೆಬೂಡೆಗಳು ಇರೋದು. ಫಸ್ಟ್ ತಲೆಬೂಡೆ ಏನು ಸಿಕ್ಕಿತ್ತು ಅದು ಸುಮಾರು 32 ಲಕ್ಷ ವರ್ಷದ ಹಿಂದಿಂದು. ಆಮೇಲೆ ಲೇಟೆಸ್ಟ್ ಆಗಿರೋದು 18,000 ವರ್ಷದ್ದು. ಸೊ ಈ ಥರದ ವಿಶೇಷಗಳು ಮತ್ತೆ ಅವತ್ತಿನ ಶಿಲಾಯುಗದ ಕಲ್ಲಿನ ಉಪಕರಣಗಳು ಮಾಹಿತಿಯಿಂದ ಎಲ್ಲ ಕೂಡಿರೋದ್ರಿಂದ ಇಲ್ಲಿ ಇದ್ದು ಬಂದವರಿಗೆ ಸಣ್ಣ ಮಕ್ಕಳಿನಿಂದ ಹಿಡಿದು ತಜ್ಞರವರೆಗೂ ಇಲ್ಲಿ ಮಾಹಿತಿ ಸಿಗ್ಲಿಕ್ಕೆ ಅವಕಾಶ ಇದೆ. ಅದಕ್ಕೆ ದಯಮಾಡಿ ಇದನ್ನ ನೋಡ್ಲಿಕ್ಕೆ ಎಲ್ಲರೂ ಬನ್ನಿ ಅಂತ ನಾನು ಹೇಳ್ಕೊತೇನೆ. ವೀಕ್ಷಕರೇ, ಹೀಗೆ ಮಾನವನ ಉಗಮ, ವಿಕಾಸ, ಆದಿಮಾನವ ತನ್ನ ಕೃಷಿಯನ್ನು ಆರಂಭಿಸಿದ್ದು
ಪಶುಪಾಲನೆಯನ್ನು ಆರಂಭಿಸಿದ್ದು ಮತ್ತು ಅವನ ಹೊಸ ಹೊಸ ಅನ್ವೇಷಣೆಗಳು, ಹೀಗೆ ಎಲ್ಲವುಗಳನ್ನು ಕೂಡ ಶಿಲಾಯುಗ ಕಾಲದ ಅನೇಕ ಅವಶೇಷಗಳನ್ನು ಮತ್ತು ನಾಡಿನ ದೇಶದ ಬೇರೆ ಬೇರೆ ಬಗೆಯಲ್ಲಿ ಉತ್ಖನನ ಮಾಡಿದಾಗ ದೊರೆತ ಪಳೆಯುಳಿಕೆಗಳನ್ನು ಇಲ್ಲಿ ವ್ಯವಸ್ಥಿತವಾಗಿ ಜೋಡಿಸಿಟ್ಟಿದ್ದಾರೆ. ಹಾಗಾಗಿ ಈ ಒಂದು ಅಪರೂಪದ ಮ್ಯೂಸಿಯಂ ಅನ್ನ ತಾವು ನೋಡಲೇಬೇಕು, ಒಮ್ಮೆ ಭೇಟಿ ಕೊಡಲೇಬೇಕು. ಮೊದಲಿಗೆಲ್ಲ ಎಲ್ಲ ಗೆಡ್ಡೆಗೆಡಿಸಿ ತಿನ್ನೋದಕ್ಕೆ ಜಾಸ್ತಿ ಅಗಿಬೇಕು, ಹಾಗಾಗಿ ಈ ಜಾಗಕ್ಕೆ ಒತ್ತು ಜಾಸ್ತಿ ಇರ್ತದೆ. ಆಮೇಲೆ ನಮ್ದು 5ನೇದು ಕೂಡ ಕೋರೆ ಹಾಲು ಕೂಡ ಇದೆ. ಮೊದಲಿಗೆ ಹಸಿದೆ ಅಗದು ತಿಂತಿದ್ರು, ಬೆಂಕಿ ಆಮೇಲೆ ಕಂಡುಹಿಡಿದಿರೋದು. 8 ಲಕ್ಷ ವರ್ಷ, ಅರೌಂಡ್ 8 ಲಕ್ಷ ವರ್ಷ ಬೆಂಕಿ ಮೊದಲಿಗೆ ಇತ್ತು. ಬಟ್ 8 ಲಕ್ಷ ವರ್ಷದ ಹಿಂದ್ಗಡೆಯಿಂದ ಅದು ಕಂಟ್ರೋಲ್. ಇಷ್ಟೊಂದು ಆಹಾರ ಇತ್ತಂದ್ರೆ, ಇಷ್ಟು ಬೆಂಕಿ ಇತ್ತಂದ್ರೆ ಸುಟ್ಟು ಹೋಗುತ್ತೆ. ಇಷ್ಟೊಂದು ಆಹಾರ ಇದೆ, ಇಷ್ಟು ಬೆಂಕಿ ಇದ್ರೆ ಅದು ಕಂಟ್ರೋಲಿಂಗ್ ಕೆಪಾಸಿಟಿ, ಎಷ್ಟಕ್ಕೆ ನನಗೆ ಎಷ್ಟು ಬೆಂಕಿ ಹಚ್ಚಿದ್ರೆ ಅನ್ನೋ ಒಂದು ಅದು ಇದೆಲ್ಲ ಕಂಟ್ರೋಲಿಂಗ್. ಆಮೇಲೆ ಅದು ಬೆನ್ಸಿ ಸುಟ್ಟು ತಿನ್ನೋಕೆ ಸ್ಟಾರ್ಟ್ ಮಾಡಿದೆ. ಹೆಂಗೆ ಬೆನ್ಸಿ ಸುಟ್ಟು ತಿನ್ನೋಕೆ ಸ್ಟಾರ್ಟ್ ಮಾಡಿದೆ, ಇದು ಬರ್ತಾ 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 ಫ್ಲಾಟ್ ಆಗ್ತಾ ಹೋಗಿ. ಸೊ ಹಾಗಾಗಿ ಅದು ಎಷ್ಟೋ ಲಕ್ಷ ವರ್ಷ. ಜಸ್ಟ್ ಥಿಂಕ್ ಮಾಡಿ, ಇಲ್ಲಿ ಏನಿದೆ, ಕಲರ್ ಇದೆ. ಓಕೆ, ಕರ್ಕೊಂಡು ಹೋಗ್ತಾರೆ. ನೀವು ನಾಯಿಗೆ ಸಾಕಿದ್ರೆ ನಿಮ್ ಜೊತೆ ಕರ್ಕೊಂಡು ಹೋಗ್ತಾರೆ. ಅದೇ ಬೀದಿನೇ ಬಂದ್ರೆ ಭಾಷೆ ಇಲ್ಲ ಅಂದ್ರೂ ಕೂಡ ಐಸ್ ಏಜ್ ಇತ್ತು. ಭೂಮಿಯಲ್ಲಿ 70% ಐಸ್ ಇತ್ತು ಅಂತ ಹೇಳ್ತಾರೆ. ಆ ಪೀರಿಯಡ್ ಅಲ್ಲಿ ಇವರೆಲ್ಲ ಆಫ್ರಿಕಾದಿಂದ ಹೆಂಗೆ ಮೂವ್ ಆದ್ರು ಅಂದ್ರೆ, ಸರ್ ಈಗೆಲ್ಲ ಏನ್ ಸಮುದ್ರ ಇದಾವೆ, ಅವ್ರು ವಾಕ್ ಮಾಡ್ಕೊಂಡು ಹೋಗ್ಬೋದಂತ ಅಂದ್ರೆ ಈ ಚಳಿ ಇರುವಂತ ಜಾಗದಲ್ಲಿ ನೋಡ್ಬೇಕಲ್ಲ, ಆ ತರ ಇರುತ್ತೆ. ಅದಕ್ಕೆ ಅವರು ಪ್ರಾಣಿ ಮಾಂಸ ತಿಂತಾ ಇದ್ರು. ಅದು ಚರ್ಮ ಇರುತ್ತಲ್ಲ, ಮೇಲ್ಗಡೆ ನಮ್ಗೆ ಜಾಸ್ ಸಿಗ್ಬೇಕು. ಜಾಸ್ ಸಿಕ್ಕಾಗ ಅವ್ನು ಹೆಂಗ್ ಈಗೆಲ್ಲ ಅದು ನೋಡ್ಬೋದು, ಅದು ಸೆಟ್ ಹೆಂಗ್ ಸಿಗುತ್ತೆ, ಅವ್ನು ಹೆಂಗ್ ಕಾಣಿಸ್ತಾನೆ ಅಂತ ಎಲ್ಲ ಹಾಕಿದ್ರೆ ಹೆಂಗೆ ಅಂದ್ರೆ, ಟೀತ್ ಇದೆ. ಟೀತ್ ಇಸ್ ದ ಹಾರ್ಡೆಸ್ಟ್ ಬೋನ್ ದಟ್ ವಿ ಕ್ಯಾನ್ ಎಕ್ಸ್ಟ್ರಾಕ್ಟ್ DNA, ಪ್ರತಿಯೊಂದನ್ನು ಎಕ್ಸ್ಟ್ರಾಕ್ಟ್ ಮಾಡ್ಬೋದು. ಸೊ ಅದ್ರ ಮೂಲಕ ಅವ್ನು ಹೆಂಗ್ ಕಾಣಿಸ್ತಾನೆ, ಅವ್ನ ಸ್ಟ್ರಕ್ಚರ್ ಹೆಂಗಿದೆ ಅಂತ ಹೇಳ್ಬೋದು. ಹೋಗಿರ್ತೀರಾ ಒಂದು 2 ದಿನ ಇರೋದಕ್ಕೆ ನೋಡು, ನದಿ ತೀರದಲ್ಲಿ ಫೈನ್ ಪೌಡರ್ ಇರ್ತಾ, ಕ್ಲೇ ಇರ್ತಾ, ಹಿಡ್ಕೊಂಡು ಹೋದಾಗ ನಮ್ ಫುಟ್ ಪ್ರಿಂಟ್ ಆಗಿ ಉಳಿಯುತ್ತಾ, ಹಾಗೆ ಡ್ರೈ ಆಗಿದೆ ಅಂತಾನೆ ತಿಳ್ಕೊ. ವೋಲ್ಕನೋ ಎರಪ್ಷನ್ ಆದಾಗ ಲಾವಾ ಅದ್ರ ಶೇಪಲ್ಲಿ ಬಂದು ಇನ್ನು 2ನೇ ಮಹಡಿಯಲ್ಲಿ ಸಂಗನಕಲ್ಲಿನಲ್ಲಿ ದೊರಕಿರ್ತಕ್ಕಂಥ ಆದಿಮಾನವರ ಅನೇಕ ಪಳೆಯುಳಿಕೆಗಳನ್ನ ಮತ್ತು ಅವರು ಬಳಸಿರ್ತಕ್ಕಂಥ ಅನೇಕ ವಸ್ತುಗಳನ್ನ, ಅಲ್ಲಿ ಸಿಕ್ಕಿರುವ ಮಡಿಕೆ ಚೂರುಗಳು, ಮಸಗಲ್ಲು, ಚೂಪಾದ ಆಯುಧಗಳು ಮತ್ತು ಪ್ರಾಣಿ ಪಕ್ಷಿಗಳ ಎಲುಬುಗಳು, ಹೀಗೆ ಇನ್ನೂ ಅಲ್ಲಿ ದೊರಕಿರುವ ಕುರುಹುಗಳನ್ನ ಇಲ್ಲಿ ಸೂಕ್ತವಾಗಿ ಜೋಡಿಸಿಟ್ಟಿದ್ದಾರೆ. ಅದೇ ಈ ಕಪ್ಪು ಕಲ್ಲು ಇರೋದು. ಸೊ ಹಾಗಾಗಿ ಊರುಗಳ ಹೆಸರು ಆದಷ್ಟು ಕಲ್ಲು ಗಲ್ಲು ಬಂತು ಅಂದ್ರೆ ಈ ನವಶಿಲಾಗಿದೆ ನೆಲೆಗಳಿತ್ತು ಅನ್ನೋದು ನೋಡ್ಬೇಕು. ಸರಿ, ಇದು ರಾ ಮೆಟೀರಿಯಲ್. ಇದರಿಂದ ಒಂದು 5 ರಿಂದ 6 ಸ್ಟೇಜಲ್ಲಿ ಫೈನಲ್ ಪ್ರಾಡಕ್ಟ್. ಇಲ್ಲಿಗೆ ಕಟ್ಗೆ ಅಟ್ಯಾಚ್ ಮಾಡ್ತೀನಿ. ಯಾವಾಗ ಕೊಡ್ಲಿನಾ? ಹೌದಾ, ನೋಡು ನಾವೇನು ಶೇಪ್ ಮಾಡ್ಕೊಂಡು, ನಾವು ಮೆಟಲ್ ಅಷ್ಟೇ ಇದು ಮಾಡಿರೋದು, ಬಿಟ್ಟರೆ ಶೇಪ್ ಎಲ್ಲ ಅವ್ರದ್ದೇ. ಹೌದಾ, ಅದೇ ಶೇಪಲ್ಲಿ ಅವ್ರು ಮಾಡ್ಕೊತಾ ಇದ್ರು ಅನ್ನೋದು ನೋಡ್ಬೋದು. ಇದು ಇನ್ನೊಂದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಶೇಷ ಸಂಗತಿ ಏನಪ್ಪಾ ಅಂತಂದ್ರೆ, ಕುಡ್ತಿನಿಯ ಥರ್ಮಲ್ ಪವರ್ ಪ್ಲಾಂಟ್ ಹತ್ರ ಸಿಕ್ಕಿರ್ತಕ್ಕಂಥ ಅಲ್ಲಿ ಬೂದಿ ದಿಬ್ಬಗಳು ಇದ್ದು, ಈಗಲೂ ಕೂಡ ಅಲ್ಲಿ ಅದನ್ನ ಸಂರಕ್ಷಣೆ ಮಾಡಲಾಗಿದೆ. ಆ ಬೂದಿ ದಿಬ್ಬಗಳನ್ನ ಉತ್ಖನನ ಮಾಡಬೇಕಾದಾಗ ಸಿಕ್ಕಿರ್ತಕ್ಕಂಥ ಒಂದು ವಿಶೇಷ ಶವಪೆಟ್ಟಿಗೆ ಕೂಡ ಇಲ್ಲಿದೆ. ಈ ಶವಪೆಟ್ಟಿಗೆ ಪ್ರಾಣಿ ಆಕಾರದಲ್ಲಿದೆ ಮತ್ತು ಅದು ಮತ್ತು ಜೊತೆಗೆ ಅದರಲ್ಲಿ ದೊರೆತಿರ್ತಕ್ಕಂಥ ಮೂಳೆಗಳು, ಅದು 7 ವರ್ಷಗಳ ಬಾಲಕನ ಮೂಳೆಗಳು ಅಂತ ಅಲ್ಲಿ ಗುರುತಿಸಿದ್ದಾರೆ. ಆ ಶವಪೆಟ್ಟಿಗೆಯಲ್ಲಿ ಮಡಿಕೆಗಳು ಕೂಡ ದೊರಕಿದ್ದಾವೆ
ಅವುಗಳಲ್ಲಿ ಆ ಬಾಲಕನ ದವಡೆ, ಮೂಳೆ, ಕೈಕಾಲು, ಬೆರಳುಗಳು, ಹೀಗೆ ಚಿಕ್ಕ ಚಿಕ್ಕ ಮೂಳೆಗಳನ್ನೆಲ್ಲ ಆ ಮಡಿಕೆಗಳಲ್ಲಿ ಸಂಗ್ರಹಿಸಿಟ್ಟು ದೊಡ್ಡ ಮೂಳೆಗಳನ್ನ ಮಾತ್ರ ಪ್ರಾಣಿಯಾಕಾರದ ಶವಪೆಟ್ಟಿಗೆಯಲ್ಲಿ ಸಂಗ್ರಹಿಸಿದ್ದು ಕೂಡ ಇಲ್ಲಿ ಉಲ್ಲೇಖಗಳು ಈ ಮ್ಯೂಸಿಯಂನಲ್ಲಿ ಸಿಗ್ತದೆ. ಪ್ರಾಯಶಃ ಈ ತರಹದ ಶವಪೆಟ್ಟಿಗೆ, ದೊಡ್ಡದಾಗಿರ್ತಕ್ಕಂಥ ಶವಪೆಟ್ಟಿಗೆ ಸಿಕ್ಕಿರ್ತಕ್ಕಂತಹದ್ದು ಬಹಳ ಪ್ರಮುಖ ಅಂತ ಅನಿಸ್ತದೆ. ಮೃತ ಬಾಲಕನನ್ನ ಮೊದಲು ಭೂಮಿಯಲ್ಲಿ ಹೂತಾಕಿ ಆಮೇಲೆ ಕೆಲ ದಿನಗಳ ನಂತರ ಆ ಬಾಲಕನ ಮೇಲಿನ ವಿಶೇಷ ಪ್ರೀತಿಯಿಂದ ಮೂಳೆಗಳನ್ನ ತೆಗೆದು ಈ ರೀತಿಯಲ್ಲಿ ಏನು ಪ್ರಾಣಿ ಆಕಾರದ ಶವಪೆಟ್ಟಿಗೆಯಲ್ಲಿ ಮಡಿಕೆಗಳಲ್ಲಿ ಹಾಕಿ ಮುಚ್ಚಿಟ್ಟಿರಬಹುದು ಅಂತೇಳಿ ಇತಿಹಾಸಕಾರರು ಅಭಿಪ್ರಾಯ ಪಡ್ತಾರೆ. ಅಂತಹ ಒಂದು ವಿಶೇಷವಾಗಿರ್ತಕ್ಕಂತಹ ಸಂಗತಿಯ ಮೇಲೆ ಬೆಳಕು ಚೆಲ್ಲುವ ಆ ಶವಪೆಟ್ಟಿಗೆ ಕೂಡ ಈ ಮ್ಯೂಸಿಯಂನಲ್ಲಿದೆ. ಈ ಸಂಗನಕಲ್ ಕೋರಿ ಸೆಟ್ರದ ಇನ್ನೊಂದು ಐಡಿಯಾ ಏನಿದೆ ಅಂತಂದ್ರೆ, ಆರ್ಟಿಫ್ಯಾಕ್ಟ್ಸ್ ಏನಿದಾವೆ ನಮ್ಮ ಬೇರೆ ಬೇರೆ ಕಡೆ ಸಿಕ್ಕಂತ ಪಳುವಳಿಕೆಗಳೇನಿದಾವೆ ಅವನ್ನೆಲ್ಲ ಒಂದು ಸಿಸ್ಟಮೆಟಿಕ್ ಮಾಡಿ ಸಂಗ್ರಹ ಮಾಡಿಟ್ಟಾರೆ. ಸಂಗ್ರಹ ಮಾಡಿ ಈಗ ಅವೆಲ್ಲ ಸ್ಟಡಿ ಮೆಟೀರಿಯಲ್ ರಿಸರ್ಚ್ ಮಾಡಿ ಸ್ಟಡಿ ಮಾಡ್ಯಾರೆ. ಆದ್ರೆ ಅದನ್ನ ಫರ್ದರ್ ರಿಸರ್ಚ್ ಅಂಡ್ ಸ್ಟಡಿ, ಹೆಚ್ಚಿನ ಅಧ್ಯಯನ ಮತ್ತು ಸಂಶೋಧನೆಗೆ ಅದನ್ನ ಅವಕಾಶ ಮಾಡಿಕೊಡ್ಬೇಕು ಅಂತ ಕೋರಿ ಸೆಟ್ರದ ಒಂದು ಐಡಿಯಾ ಇತ್ತು. ಆ ಐಡಿಯಾ ಈಗ ಸಫಲ ಆಗಿ ಈಗ 8 ಜನ ಭಾರತದ ಯುವಕರು ಏನ್ PhD ಮಾಡ್ತಾ ಇದ್ರೆ ಫಾರಿನ್ ಯೂನಿವರ್ಸಿಟಿ ಒಳಗೆ, ಅಂತವ್ರು 8 ಜನ ಇಲ್ಲಿ ಬಂದು ನಮ್ಮ ಸಂಗನಕಲ್ ಮ್ಯೂಸಿಯಂನಲ್ಲಿರುವಂತ ಪಳೆಯುಳಿಕೆಗಳನ್ನ ಸ್ಟಡಿ ಮಾಡಿ ತಮ್ಮ PhD ಯನ್ನು ಮುಂದುವರಿಸಲಿಕ್ಕೆ, ಅಂದ್ರೆ ಈ ಸಂಗನಕಲ್ ಮ್ಯೂಸಿಯಂನಲ್ಲಿ ಅಷ್ಟು ಸಾಕಷ್ಟು ಅಧ್ಯಯನಕ್ಕೂ ಪ್ರೇರಣೆ ಕೊಡ್ತಕ್ಕಂಥ ಮಾಹಿತಿ ಇದೆ. ಅಂದ್ರೆ ಇದು ಬರೀ ಅಂತ ಸುಮ್ಮನೆ ಮ್ಯೂಸಿಯಂ ಮಾಡ್ತೀವಿ ಅಂತೇಳಿ ಈ ಪ್ರದರ್ಶನಕ್ಕೆ ಇಟ್ಟಿಲ್ಲ. ಆದ್ರೆ ಅದ್ರ ಜೊತೆಗೆ ಆ ಡಾಕ್ಯುಮೆಂಟೇಶನ್ ಮಾಡಿ ಅವರಿಗೆ ಅವಕಾಶ ಮಾಡಿಕೊಡೋದು ಇದು ಬಹಳ ವಿಶೇಷವಾದಂತದ್ದು. ಇದು ಬೇರೆ ಯಾವ ಯೂನಿವರ್ಸಿಟಿ ಒಳಗೂ ಮಾಡೋದಿಲ್ಲ, ಬೇರೆ ಯಾವ ಮ್ಯೂಸಿಯಂನಾಗೂ ಇದು ಅವಕಾಶ ಕೊಡೋದಿಲ್ಲ. ಇಲ್ಲಿ ಕೋರಿ ಸೆಟ್ರ್ ಅದನ್ನ ನಾವು ಮಾಡ್ಯಾರೆ. ನಮಗೆ ಸಂತೋಷ ಅಂದ್ರೆ ಈಗ ಆಲ್ರೆಡಿ 8 ಜನ ಬಂದಾರೆ. 8 ಜನ ಬಂದು ಮಾಡ್ತಾರೆ. ಅದ್ರಾಗ ವೆಸ್ಟ್ ಬೆಂಗಾಲ್ ಹುಡುಗಿ ಹಿಬ್ರೂ ಯೂನಿವರ್ಸಿಟಿ ಜೆರೂಸಲಂ ನಲ್ಲಿ ಮಾಡ್ತಾ ಇದ್ದಾಳೆ. ಆಕೆ ಇದು ಗ್ರೈಂಡಿಂಗ್ ಸ್ಟೋನ್ಸ್ ಆಫ್ ಸೌತ್ ಇಂಡಿಯಾ ಅನ್ನೋ ಇದರಲ್ಲಿ PhD ಮಾಡ್ತಾ ಇದ್ದಾಳೆ. ಇಲ್ಲಿ ಬಂದು ತಿಂಗಳಗಟ್ಟಲೆ ಇರ್ತಾರ. ಅದು ಈ ನಮ್ಮ ಇವ್ರದ್ದು ಕೋರಿ ಸೆಟ್ರ್ ಅವ್ರದ್ದು ದೂರದೃಷ್ಟಿಯಿಂದ ಅದು ಅವ್ರದ್ದೇನಿತ್ತು ಅದು ಸಫಲ ಆಗ್ತಾ ಇದೆ ಅಂತ ಹೇಳಿಕ್ಕೆ ನನಗೆ ಹೆಮ್ಮೆ ಆಗ್ತದೆ. ಇಡೀ ಭಾರತದಲ್ಲೇ ಒಂದು ದೊಡ್ಡ ಕೇಂದ್ರ. ಈಗ ಇದೊಂದು ರಿಸರ್ಚ್ ಅಂದ್ರೆ ಇದು ಬರೀ ಮ್ಯೂಸಿಯಂ ಇವತ್ತಿನ ಪೀಳಿಗೆಗೆ ಮತ್ತು ಮುಂದಿನ ಪೀಳಿಗೆಗೆ ತೋರಿಸ್ಲಿಕ್ಕೆ ಅಷ್ಟೇ ಅಲ್ದಾನೆ ಹೆಚ್ಚಿನ ಅಧ್ಯಯನ ಮತ್ತು ಸಂಶೋಧನೆ ಮಾಡ್ಲಿಕ್ಕೂ ಇಲ್ಲಿ ಅವಕಾಶ ಮಾಡಿಕೊಡೋ ಒಂದು ಇನ್ಸ್ಟಿಟ್ಯೂಟ್ ಆಗಿದೆ. ಅದು ಬಹಳ ಮುಖ್ಯ. ಅದು ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸಂಗ್ರಹಾಲಯದ ಹೊರಗೆ ಬಂದಾಗ ಹೊರಗಿನ ಆವರಣದಲ್ಲಿ ಕೂಡ ಬಹಳ ಪರಿಶ್ರಮ ಪಟ್ಟು ಸಂಗನಕಲ್ ಬೆಟ್ಟದಲ್ಲಿ ಇರ್ತಕ್ಕಂಥ ಆದಿಮಾನವ ಚಿತ್ರಿಸಿದ ಗೂಳಿಯನ್ನ, ಜಿಂಕೆ, ಆದಿಮಾನವರು ನೃತ್ಯ ಮಾಡತಕ್ಕಂತಹ ಮಾದರಿ ಮತ್ತು ಅವರು ವಾದ್ಯ ನುಡಿಸ್ತಕ್ಕಂತಹದ್ದು, ಅವರು ಬೇಟೆ ಆಡ್ತಕ್ಕಂಥ ಚಿತ್ರಗಳು, ಹೀಗೆ ಅನೇಕ ಪ್ರತಿಕೃತಿಯ ಚಿತ್ರಗಳನ್ನ ಹೊರಗಿನ ಆವರಣದಲ್ಲಿ ಅವರು ಜೋಡಿಸಿಟ್ಟಿದ್ದಾರೆ. ಸರ್, ನೀವು ಇವಾಗ ನಮ್ಮ ಮ್ಯೂಸಿಯಂ ಒಳಗಡೆ ಯಾವ ರೀತಿಯಾಗಿರುವಂತಹ ಪಳೆವಳಿಕೆಗಳನ್ನ ಸಂರಕ್ಷಣೆ ಮಾಡಿದೆ ಅಂತ ನೋಡಿದ್ರಿ. ಅದ್ರ ಜೊತೆಗೇನೆ ಇದು ಕೂಡ ಬೂದಿ ದಿಬ್ಬ ಅಂತ ಹೇಳಿ, ಬೂದಿ ದಿಬ್ಬ ಅಂದ್ರೆ ಬೇಸಿಕಲಿ ಆಕಳ, ಎತ್ತು, ಎಮ್ಮೆಯಿಂದ ಸಗಣಿನ ಸುಟ್ಟಾಗಿರುವಂತದ್ದು ಸರ್. ಅದು ಸಂಗನಕಲ್ಲಲ್ಲಿ ಇತ್ತು. ಸೊ ಅದನ್ನ ಇಲ್ಲಿ ತಗೊಂಡ್ಬಂದು ಅದರದೇ ಆದಂತ ಮೌಂಡ್ ಮಾಡಿ ಅದ್ ಮಾಡಿದೆ. ಸೊ ಇದು ಏನು ಅಂತಂದ್ರೆ ಈ ರೈತಾಪಿ ಜನಗಳು ಮತ್ತು ಪಶುಪಾಲನೆ ಮಾಡ್ತಾ ಇದ್ದಂತ ಜನಗಳು ಆ ಸಗಣಿಯನ್ನ ಸುಟ್ಟು ಮಾಡಿರುವಂತದ್ದು ಸರ್ ಇದು. ಸೊ ಇದು ನಮ್ಮ ಈ ಕಲ್ಯಾಣ ಕರ್ನಾಟಕದಲ್ಲಿ ಮಾತ್ರ ಈ ತರ ಬೂದಿ ದಿಬ್ಬ, ನವಶಿಲಾಯುಗದ ನೆಲೆಗಳ ಜೊತೆಗೆ ಈ ಬೂದಿ ದಿಬ್ಬಗಳನ್ನ ನೋಡ್ಬೋದು ಸರ್. ಸೊ ಇದು ತುಂಬಾ ವಿಟ್ರಿಫೈಡ್ ಆಗಿರುವಂತ ಬೂದಿ. ಸೊ ಇದು ಆಕ್ಚುಲಿ ಅದು ಇದ್ದಂತ ಸೈಟ್ ಅಲ್ಲಿ ನೋಡಿದಾಗ ಈ ತರ ಮೇಲ್ಗಡೆ ಲೇಯರ್ ಅಲ್ಲಿ ಇರುತ್ತೆ ಸರ್, ಕೆಳಗಡೆ ಡಿಗ್ ಮಾಡಿದ್ರೆ ಬೂದಿ ಕಾಣುತ್ತೆ. ಸೊ ಅದು ಆಕ್ಚುಲಿ ಅಲ್ಲಿಂದ ತಗೊಂಡ್ಬಂದಿರೋದ್ರಿಂದ ಆ ಬೂದಿ ಇಲ್ಲ. ಸೊ ಈಗ್ಲೂ ಕೂಡ ನೀವು ಸೈಟ್ ಅಲ್ಲಿ ಹೋದ್ರೆ ನೋಡ್ಬೋದು. ಎಸ್ ಸರ್, ಅದರದ್ದು ಒಂದು ಎವಿಡೆನ್ಸ್ ಆಗಿ ನಾವ್ ಇದನ್ನ ನೋಡ್ಬೋದು ಸರ್. ಅಂದ್ರೆ ಇಷ್ಟೊಂದು ಸಗಣಿಯನ್ನ ಅವ್ರು ಸುಟ್ಟು ಮಾಡ್ತಾ ಇದ್ರಿಂದ ಎಷ್ಟು ಏನೋ ಆಕಳ, ಎತ್ತು, ಎಮ್ಮೆ ಸಾಕ್ತಾ ಇದ್ರು ಅನ್ನೋದನ್ನ ನಾವು ನೋಡ್ಬೇಕಾಗುತ್ತೆ ಸರ್. ಹಾಗೆ